ಶಿರೂರು ಬಳಿ ಗುಡ್ಡ ಕುಸಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ ಜಿಲ್ಲಾಡಳಿತ. ತಾತ್ಕಾಲಿಕವಾಗಿ ಶೋಧ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ. ಮೂವರ ಪತ್ತೆಗಾಗಿ 13 ದಿನದಿಂದ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇತ್ತು. ಆದರೆ ತಾತ್ಕಾಲಿಕವಾಗಿ ಶೋಧ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ನಾಪತ್ತೆಯಾದವರ ಬಗ್ಗೆ ಸಿಗದ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಗಂಗಾವಳಿ ನದಿಯಲ್ಲಿ ಶೋಧ ನಡೆಸಿದ್ರೂ ಕೂಡ ಸಣ್ಣ ಸುಳಿವು ಸಿಗ್ತಾ ಇಲ್ಲ. ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಗೊಂದಲ ಉಂಟಾಗಿದೆ. ಶೋಧ ಕಾರ್ಯಾಚರಣೆ ಮುಂದುವರಿಸಬೇಕಾ ಅಥವಾ ಬೇಡವಾ, ಇದೇ ಈಗ ಗೊಂದಲ ಉಂಟು ಮಾಡಿದೆ. ಯಾಕಂದ್ರೆ ನಾಪತ್ತೆಯಾಗಿದ್ದವರೇನಿದ್ದಾರೆ ಅವರು ಎಲ್ಲಿದ್ದಾರೆ, ಯಾವ ಭಾಗದಲ್ಲಿದ್ದಾರೆ ಅನ್ನೋ ಸುಳಿವು ಕೂಡ ಸಿಗ್ತಾ ಇಲ್ಲ. NDRF ಸಿಬ್ಬಂದಿ ಜೊತೆ DC ಲಕ್ಷ್ಮೀಪ್ರಿಯ ಚರ್ಚೆ ನಡೆಸ್ತಾ ಇದ್ದಾರೆ. ಏನ್ ಮಾಡಬೇಕು, ಯಾವ ರೀತಿಯ ಕಾರ್ಯಾಚರಣೆ ಮಾಡಬೇಕು, ಶೋಧ ಕಾರ್ಯಾಚರಣೆಯನ್ನ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಮಾಡಬೇಕಾ ಬೇಡವಾ ಅಂತ. ಯಾಕಂದ್ರೆ ಅಲ್ಲಿ ಗಮನಿಸಬಹುದಾಗುತ್ತೆ, ಗುಡ್ಡ ಕುಸಿತ ಯಾವ ಮಟ್ಟಿಗಾಗಿದೆ ಅಂತಂದ್ರೆ ಆ ನದಿ ಏನಿದೆ, ನದಿಯ ಮತ್ತೊಂದು ಭಾಗಕ್ಕೂ ಕೂಡ ಆ ಗುಡ್ಡದ ಕೆಲವೊಂದಷ್ಟು ಬಂಡೆಗಳು ಹೋಗಿ ಬಿದ್ದಿರುವಂಥದ್ದು. ಆ ಮಟ್ಟಿಗೆ ಗುಡ್ಡ ಕುಸಿತ ಆಗಿರುವಂಥದ್ದು. ಅದರಿಂದಾಗಿ ಮೃತದೇಹಗಳು ಎಲ್ಲಿರ್ಬೋದು, ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದಾವೆ. ಯಾಕಂದ್ರೆ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು ಒಂದು ಕಡೆ, ಆದರೆ ನೀರಿನ ಪ್ರವಾಹ ಕೂಡ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಅದರಿಂದಾಗಿ ಯಾವ ರೀತಿಯ ಕಾರ್ಯಾಚರಣೆ ಮಾಡಬೇಕು ಅಥವಾ ಮಾಡಬೇಕಾ ಬೇಡವಾ ಅನ್ನೋದು ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಅಂತೂ ಯಾವಾಗಲೂ ಹಿಂದೇಟು ಹಾಕೋದಿಲ್ಲ. ಇಲ್ಲಿ ಪ್ರಶ್ನೆ ಏನಾಗಿದೆ, ಒಂದು ಅರ್ಜುನ್ ಕೇರಳ ಕಡೆಯವನು, 2 ಜನ ನಮ್ಮ ಕುಮಟಾ ಮತಕ್ಷೇತ್ರದವರು, ಇಬ್ಬರಿದ್ದಾರೆ. ಒಂದು ನಮ್ಮ ಜಗನ್ನಾಥ್ ಮತ್ತು ಒಬ್ಬವ ಲೋಕೇಶ್. ಜಗನ್ನಾಥನ ಮಗಳಿಗೆ ಪಾಪ ಅವಳು ನಿನ್ನೆ ನಾನೊಂದು ನೋಡಿದಾಗ ಅವಳು ತನ್ನ ತಂದೆಯ ಶರ್ಟ್ ಆದರೂ ತಂದು ಕೊಡಿ, ಏನಾದರೂ ತಂದು ಕೊಡಿ ಅಂತ ಹೇಳ್ತಾಳೆ. ಅದಕ್ಕಿಂತ ನಮಗೆ ಹೆಚ್ಚು ನೋವಿದೆ. ನಮ್ಮ ಪ್ರಯತ್ನ ಮಾಡಬೇಕು, ಅವರ ಬಾಡಿಯನ್ನಾದರೂ ಅವ್ರಿಗೆ ತಲುಪಿಸ್ಬೇಕು ಅಂತ ಹೇಳ್ಕೊಂಡು ಅದು ನಮ್ಮಲ್ಲಿ ಯಶಸ್ಸು ಕಾಣಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಇದು ಇಂಥ ಒಂದು ಸೀನ್ ನಾವು ಯಾವಾಗಲೂ ನೋಡಿಲ್ಲ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಶೋಧ ಕಾರ್ಯಾಚರಣೆಯನ್ನ. ಯಾಕಂದ್ರೆ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ. ಒಂದು ಕಡೆ ಮತ್ತಷ್ಟು ಗುಡ್ಡ ಕುಸಿತ ಆಗುವಂತ ಆತಂಕ, ಮತ್ತೊಂದು ಕಡೆ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಗಂಗಾವಳಿ ನದಿಯ ಪ್ರವಾಹ ಕೂಡ ಹೆಚ್ಚಾಗ್ತಾ ಇರುವಂಥದ್ದು, ಅಂದರೆ ನೀರಿನ ರಭಸ ಕೂಡ ಹೆಚ್ಚಾಗ್ತಾ ಇದೆ. ಇದ್ರ ಜೊತೆಗೆ ಆ ಮೃತದೇಹಗಳು ಎಲ್ಲಿರಬಹುದು, ಎಲ್ಲಿ ಸಿಲುಕಿರಬಹುದು ಅನ್ನೋ ಒಂದು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಅದೊಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಆ ನೀರಿನ ಕೆಳಗಡೆ ಇರ್ಬೋದಾ, ಯಾಕೆಂದರೆ ಆ ರಸ್ತೆಯಲ್ಲಿದ್ದಂತಹ ಗುಡ್ಡ ಕುಸಿತ ಇದ್ದಂಥ ಮಣ್ಣೇನಿದೆ, ಆ ಮಣ್ಣನ್ನು ಸಂಪೂರ್ಣವಾಗಿ ಈಗಾಗಲೇ ತೆರವು ಮಾಡಲಾಗಿರುವಂಥದ್ದು. ಆದರೂ ಕೂಡ ಒಂದು ಸಣ್ಣ ಸುಳಿವು ಸಿಕ್ಕಿಲ್ಲ. ಅದರಿಂದಾಗಿ ಶೋಧ ಕಾರ್ಯಾಚರಣೆಗೆ ಬಹಳ ಅಡ್ಡಿ ಉಂಟಾಗ್ತಾ ಇದೆ. ಇನ್ನು ಶಿರೂರು ಗುಡ್ಡ ಕುಸಿತದ ಆಪರೇಷನ್ ಸ್ಥಗಿತಗೊಳಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ 3, ಇವತ್ತು 1 ಪಾಯಿಂಟ್ನಲ್ಲಿ ಹುಡುಕಾಟ ನಡೆಸಲಾಯಿತು. ಆದರೆ ಎಲ್ಲೂ ಲಾರಿ ಅಥವಾ ಮೃತದೇಹ ಸಿಕ್ಕಿಲ್ಲ. ಮುಂದಿನ ಕಾರ್ಯಾಚರಣೆ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನ ತೆಗೆದುಕೊಳ್ತೇವೆ. ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಹೇಳಿಕೆ ನೀಡಿದ್ದಾರೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ಆಪರೇಷನ್ ಅನ್ನು ಸ್ಥಗಿತಗೊಳಿಸುತ್ತಿದ್ದೀವಿ ಅಂತ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥದ್ದು. ನಿನ್ನೆ 3, ಇವತ್ತು 1 ಪಾಯಿಂಟ್ನಲ್ಲಿ ಹುಡುಕಾಟ ನಡೆಸಲಾಯಿತು. ಅಂದರೆ 3 ಜಾಗದಲ್ಲಿ, ಇವತ್ತು 1 ಜಾಗದಲ್ಲಿ ಹುಡುಕಾಟ ನಡೆಸಲಾಯಿತು. ಆದರೆ ಎಲ್ಲೂ ಕೂಡ ಲಾರಿ ಅಥವಾ ಮೃತದೇಹ ಯಾವುದೂ ಸಿಕ್ಕಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅದರಿಂದಾಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೇವೆ. ಮುಂದೆ ಯಾವ ರೀತಿಯ ಕಾರ್ಯಾಚರಣೆ ಮಾಡಬೇಕು ಅನ್ನೋದನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಕೂಡ ಚರ್ಚೆಯನ್ನ ಮಾಡಿ ಮುಂದೆ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕೊಟ್ಟಿರುವ 4 ಪಾಯಿಂಟಲ್ಲಿ 3 ಪಾಯಿಂಟ್ ಆಲ್ರೆಡಿ ಈಶ್ವರ್ ಅವ್ರದ್ದು ತಂಡ ಹೋಗಿ ಹುಡುಕಿದ್ರು. ಅಲ್ಲೂ ಕೂಡ ನಾವು ಕಲ್ಲು ಮಣ್ಣು ಮತ್ತು ಬೋಲ್ಡರ್ ಸಿಕ್ಕಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸಿದ್ದೀವಿ. ಇವತ್ತು ಬಾಕಿ ಇತ್ತು 1 ಪಾಯಿಂಟ್, ಅಲ್ಲೂ ಕೂಡ ಅವ್ರ ಕಡೆಯಿಂದ ಫುಲ್ ಎಫರ್ಟ್ ಹಾಕಿ ಪ್ರಯತ್ನ ಮಾಡಿದ್ರು. ಅಲ್ಲೂ ಕೂಡ ಮರ ಮತ್ತು ಕಲ್ಲು ಮಣ್ಣು ಸಿಕ್ಕಿದೆ ಅಂತಲೇ ಹೇಳ್ತಾ ಇರೋದು. ಅಂಡ್ ಮತ್ತೆ ತುಂಬ ಫೋರ್ಸ್ ಆಗಿ ನೀರು ಬರ್ತಾ ಇತ್ತು, ಜಾಸ್ತಿ ಟೈಮ್ ಅಲ್ಲಿ ಇರ್ಲಿಕ್ಕೆ ಆಗಿಲ್ಲ ಅಂತ ಕೂಡ ಒಂದು ಹೇಳಿದರು. ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಬರ್ತಾ ಇದ್ದಾರೆ, ಅವ್ರು ಬಂದ ಮೇಲೆ ಚರ್ಚೆ ಆಗಿ ಮುಂದೆ ಏನು ಮಾಡ್ತೀವಿ ಅಂತ ತಿಳಿಸ್ತೀವಿ.
NDRF ತಂಡ ಇರ್ಬೋದು, SDRF ಇರ್ಬೋದು, ಅಗ್ನಿಶಾಮಕ ಸಿಬ್ಬಂದಿ ಇರ್ಬೋದು, ಸ್ಥಳೀಯರು ಇರ್ಬೋದು, ಇವರೆಲ್ಲರೂ ಕೂಡ ಈ ಶೋಧ ಕಾರ್ಯಾಚರಣೆಯಲ್ಲಿ ಜೊತೆ ಕೈ ಜೋಡಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ಮಿಕ್ಕಂತಹ 3 ಮೃತದೇಹಗಳೇನಿದ್ದಾವೆ ಅವರ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಈಗಾಗಲೇ ಮೆಟಲ್ ಡಿಟೆಕ್ಟರ್ಗಳಿರ್ಬೋದು, ಸ್ಕೂಬಾ ಡೈವ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದು ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಅಂದರೆ 4 ಪಾಯಿಂಟನ್ನು ಅವ್ರು ಕೊಟ್ಟಿರ್ತಾರೆ ಮೆಟಲ್ ಡಿಟೆಕ್ಟರ್ ಮುಖಾಂತರ. ಆ ಒಂದು ಜಾಗಗಳಲ್ಲೂ ಕೂಡ ಈಗಾಗಲೇ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಆದರೆ ಅಲ್ಲೆಲ್ಲೂ ಕೂಡ ಸಣ್ಣ ಸುಳಿವು ಸಿಕ್ಕಿಲ್ಲ. ಅದರಿಂದಾಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅದೇ ಸ್ಥಳದಿಂದ. ಸೂರಜ್, ಅಲ್ಲಿ ಗಮನಿಸ್ತಾ ಇದ್ದೀವಿ 13 ದಿನದಿಂದ ನಿರಂತರವಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಆದರೆ ಈಗ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನು ಅಡಚಣೆ ಉಂಟಾಗ್ತಾ ಇದೆ? ಹಾಗಾದ್ರೆ ಮುಂದೆ ಏನು ಹಾಗಾದ್ರೆ? ಖಂಡಿತ ಶಮಂತ್, ಏನಂದ್ರೆ ಶಿರೂರಿನಲ್ಲಿ ಗುಡ್ಡ ಕುಸಿತುಕೊಂಡು ಇವತ್ತಿಗೆ 13 ದಿನದ ನಿರಂತರವಾಗಿ ಕಾರ್ಯಾಚರಣೆಗೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಪ್ರಮುಖವಾಗಿ ಏನಂದ್ರೆ 11 ಜನರು ಕಣ್ಮರೆಯಾಗಿದ್ರು. ಅದರಲ್ಲಿ ಪ್ರಮುಖವಾಗಿ 8 ಜನರ ಮೃತದೇಹಗಳು ಸಿಕ್ಕಿದೆ. ಆದರೆ ಇನ್ನು 3 ಜನರು ಇದುವರೆಗೂ ಅವರನ್ನ ಶೋಧ ಮಾಡುವುದರಲ್ಲಿ ಜಿಲ್ಲಾಡಳಿತ ಮತ್ತು ಇಲ್ಲಿರುವಂತಹ ಎಲ್ಲಾ ತಂಡವು ಸಹಿತ ಯಶಸ್ಸು ಕಾಣಲಿಲ್ಲ ಎಂಬುದನ್ನು ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1.5 ತಿಂಗಳಿನಿಂದ ಏನು ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಅದರ ಇಫೆಕ್ಟ್ ನಿಂದಾಗಿ ಗಂಗಾವಳಿ ನದಿ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ. ಆ ಹಿನ್ನೆಲೆಯಲ್ಲಿ ಗಂಗಾವಳಿ ನದಿಯ ನೀರಿನ ರಭಸ ಕ್ಷಣ ಕ್ಷಣಕ್ಕೂ ಹೆಚ್ಚಿಗೆನೇ ಆಗ್ತಾ ಇದೆ. ಅದರ ಜೊತೆಗೆ ಏನಂದ್ರೆ ಕೆಸರು ಮಿಶ್ರಿತ ನೀರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸ್ಕೂಬಾ ಡೈವ್ ಮಾಡೋದ್ರ ಮೂಲಕ ಅಲ್ಲಿ ಒಳಗಡೆ ಹೋಗಿಬಿಟ್ಟು ಅಲ್ಲಿ ಏನಿದೆ ಎಂಬುದನ್ನು ನೋಡುವುದಕ್ಕೆ ಏನು ತಜ್ಞರು, ಈಜು ತಜ್ಞರು ಪ್ಲಸ್ NDRF ತಂಡ ಏನು ಹೋಗಿತ್ತು ಅವರಿಗೆ ಅಲ್ಲಿ ನೀಟಾಗಿ ಯಾವುದೇ ರೀತಿಯಾದ ಕಾಣಲಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಸಹಿತ ಅವ್ರು ಹೇಳ್ತಾ ಇರೋ ಪ್ರಕಾರ ಅಲ್ಲಿ ಬಂಡೆಕಲ್ಲುಗಳು ಮತ್ತೆ ಮಣ್ಣು ಮತ್ತೆ ಅದರ ಮೇಲೆಗೆ ಒಂದು ಏನಂದ್ರೆ ಈಗ ಹೋಟೆಲ್ ಲಕ್ಷ್ಮಣ ನಾಯಕ್ ಅವರ ಹೋಟೆಲ್ನ ತಗಡು ಬಿಟ್ಟರೆ ಬೇರೆ ಏನು ಸಹಿತ ಕಾಣಲಿಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಕಳೆದ 2-3 ದಿನಗಳ ಹಿಂದೆ ರಕ್ಷಣಾ ಇಲಾಖೆಯವರು ಏನು 4 ಪಾಯಿಂಟ್ಗಳನ್ನು ಗುರುತಿಸಿದ್ರು. ಅಲ್ಲಿ ಏನಾದ್ರು ಮೃತದೇಹಗಳು ಮತ್ತೆ ಲಾರಿ ಇರಬಹುದು ಅಂತ ಗುರುತಿಸಿದ್ರು. ಅಲ್ಲಿ ಎಲ್ಲಾ ರೀತಿಯಂತ ಕಾರ್ಯಾಚರಣೆ ಮಾಡಿದ್ರು ಸಹಿತ ಯಾವುದೇ ರೀತಿಯಾದಂತ ಕಾರ್ಯಾಚರಣೆಯಲ್ಲಿ ಯಶಸ್ಸು ಕಾಣುವುದಕ್ಕೆ ಆಗ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಜೊತೆಗೆ ಶಾಸಕರಿದ್ದಾರೆ, ಅವರನ್ನೇ ಮಾತಾಡಿಸೋಣ. ಸರ್, ಇವತ್ತು 13 ದಿನದ ಕಾರ್ಯಾಚರಣೆ ಆಯಿತು. ಕಾರ್ಯಾಚರಣೆ ಬಳಿಕವೂ ಸಹಿತ ಯಶಸ್ಸು ಕಾಣಲಿಲ್ಲ. ಏನು ಸಮಸ್ಯೆ ಆಗುತ್ತೆ ಸರ್? ಸಮಸ್ಯೆ ಏನೂ ಆಗಿಲ್ಲ. ಇವತ್ತು ನಾವು 100% ಪ್ರಯತ್ನವನ್ನು ಮಾಡಿದ್ದೇವೆ. ಈ 13 ದಿವಸನೂ ಕಾರ್ಯಾಚರಣೆ ಮಾಡಿದ್ದೇವೆ. ಲ್ಯಾಂಡ್ ಸ್ಲೈಡ್ ಆಗುವಂಥ ಪೊಸಿಷನ್ನಲ್ಲಿ ನಮಗೆ ಜಿಯೋಲಜಿಸ್ಟ್ ಹೇಳಿದರು, ನೀವು ಅಲ್ಲಿ ನಿಲ್ಲಬೇಡಿ, ಅದು ಮತ್ತು ಆಗುವಂಥ ಚಾನ್ಸ್ ಇದೆ ಅಂತ ಹೇಳ್ಕೊಂಡು. ಆದರೆ ಆ ಬೆಂಜ್ ವೆಹಿಕಲ್ನವರು, ಭಾರತ್ ಬೆಂಜ್ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ 6 ಡೇಸ್ ತನಕ ಅವ್ರಿಗೆ ಆಕ್ಸಿಜನ್ ಸಿಗ್ತದೆ, ನೀವು ಪ್ರಯತ್ನ ಪಡಿ ಅಂತ ಹೇಳಿದ್ಮೇಲೆ ನಾವು ಅದನ್ನು ವಿಚಾರ ಮಾಡದೆ ಲೆಕ್ಕಿಸದೆ ಅಲ್ಲಿ ನಿಂತು ಕೆಲಸ ಮಾಡಿದ್ವಿ. ಅವ್ರು ಹೇಳಿದ ಪ್ರಕಾರ ಎಲ್ಲ ಮಣ್ಣು ತೆಗೆದುಕೊಟ್ವಿ. ಆಗಿಲ್ಲ. ಅದರೊಟ್ಟಿಗೆ ನಮ್ಮ ಜನ ಇದ್ದರು. ಅದು ಒಂದು ಬಾಡಿ ಲಾಸ್ಟ್ ಸಿಕ್ತು. 8 ನಂತರ 8 ಆಯಿತು. ಈಗ 3 ಬಾಡಿ ಸಿಗಲಿಕ್ಕಿದೆ. 3 ಬಾಡಿ ನಾವು ಇವತ್ತು ನಿನ್ನೆಯಿಂದ ಮಲ್ಪೆಯಿಂದ ನಾವು ಈಶ್ವರ್ನವ್ರಿಗೆ ಕರ್ಕೊಂಬಂದ್ವಿ. ಈ ನಮ್ಮ ನೇವಿಯವ್ರು ಏನು ಹೇಳಿದರು, 8 ನಾಟಿಕಲ್ ಮೈಲ್ ಸ್ಪೀಡ್ ಇದೆ, ಇದರೊಳಗೆ ಇಳಿಲಿಕ್ಕೆ ಆಗ್ತಾ ಇಲ್ಲ, ಅಪ್ ಟು 2.5 to 3 ಹೋಗ್ಬೋದು ಅಂತ ಹೇಳ್ಕೊಂಡು. ಆದರೆ ಈಶ್ವರ್ ಅವ್ರು ಹೇಳಿದರು, ನಮಗೆ ಈ ಎಲ್ಲ ನದಿ ಬಗ್ಗೆ ದೊಡ್ಡದೇನಿಲ್ಲ, ನಾವು 50ರಿಂದ 100 ಕೇಸ್ ಮಾಡಿದ್ದೇವೆ, ನಾನು ಇಳಿತೇನೆ ಅಂತ ಹೇಳಿ ಅವರನ್ನು ಕರ್ತಂದ್ವಿ. ಅವರು ಲೆಕ್ಕ ಇಲ್ದಿದ್ದಂಗೆ ಪಾಪ ಅವರು ಪ್ರಯತ್ನ ಪಟ್ಟರು. ಅಂದರೆ ಅವರ ಜೀವಕ್ಕೂ ಅವರು ವಿಚಾರ ಮಾಡಲಿಲ್ಲ. ಅಂಥ ಒಂದು ವಿಚಾರದಲ್ಲಿ ಪ್ರಯತ್ನ ಮಾಡಿದ್ವಿ. ನಿನ್ನೆ ಮಾಡಿದ್ವಿ, ಇವತ್ತು ಮಾಡಿದ್ವಿ. ಈಗ ನನಗೆ ತಿರುಚೂರದಲ್ಲಿ ಒಂದು ಏನು ಬೋಟ್ ಇದೆ, ಅಂದರೆ ಹೆಂಗೆ ಅಂತ ಹೇಳಿದರೆ ಅದು ಬಾರ್ಜ್ ವಿತ್ ಎಸ್ಕವೇಟರ್, ಸ್ಪಡ್ ಬಾರ್ಜ್ ವಿತ್ ಎಸ್ಕವೇಟರ್. ಈಗ ಅದನ್ನು ತರಲಿಕ್ಕೆ CM ಹತ್ರ ನಾನು ಹೇಳಿದ್ದೇನೆ, ಆಗ್ತದೆ ನೋಡಿ ಅಂತ ಟ್ರಕ್ ಮೇಲೆ. ಅದು ಅಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹತ್ರ ಇದೆ. DCM ಹತ್ರ ಮಾತಾಡಿದ್ದೇನೆ. DCM ಖುದ್ದು ನನಗೆ ಫೋನ್ ಮಾಡಿದಾಗ ನಾನು ಅವ್ರಿಗೆ ಹೇಳಿದೆ, ಈ ಥರ ಆಗಿದೆ ಸರ್, ಅದೊಂದು ಪ್ರಯತ್ನ ಪಡೋಣ ಅಂತ ಹೇಳ್ಕೊಂಡು. ಮತ್ತು ಕೃಷ್ಣ ಬೈರೇಗೌಡರಿಗೂ ನಾನು ಮಾತಾಡಿದ್ದೇನೆ. ಈಗ ಅದು ಬಂದರೆ ಅದಕ್ಕೂ ನಾವು ಪ್ರಯತ್ನವನ್ನು ಮಾಡ್ತೇವೆ. ಇಲ್ಲದಿದ್ದರೆ ಮಳೆರಾಯನ ಒಂದು ಏನು ಹೆಚ್ಚಿನ ಆರ್ಭಟದಲ್ಲಿ ಇದು ಬಹಳ ಕಷ್ಟ ಆಗ್ತಾ ಇದೆ. ಓಕೆ, ಅಂದ್ರೆ ಇದಾಗಿತ್ತು ಶಾಸಕರ ಮಾತು. ಏನಂದ್ರೆ ನಾವು ಈಗಾಗಲೇ ನಮ್ಮ ಶಕ್ತಿ ಮೀರಿ ಇವತ್ತು ಪ್ರಯತ್ನ ಮಾಡಿದ್ದೇವೆ. ಮುಂದಿನ ಕಾರ್ಯಾಚರಣೆಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಕಾರವನ್ನು ಕೇಳಿದ್ದೇವೆ. ರಾಜ್ಯ ಸರ್ಕಾರದ ಜೊತೆಗೆ ನಾನು ಸಹಿತ ಈಗಾಗಲೇ ಮಾತನಾಡ್ತೀನಿ, ಅವ್ರ ಜೊತೆಗೆ ಇನ್ನೂ ಮಾತುಕತೆ ಮಾಡಿಬಿಟ್ಟು ಮುಂದಿನ ಕಾರ್ಯಾಚರಣೆ ಮಾಡ್ತೀನಿ ಅಂತ ಸಹಿತ ಹೇಳ್ತಾ ಇದ್ದಾರೆ. ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ